ಶಿವಕುಮಾರ್ ಮತ್ತೊಮ್ಮೆ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವರ ದೆಹಲಿಯ ನಿವಾಸದಲ್ಲಿ ಮತ್ತೆ ಭೇಟಿಯಾಗಿದ್ದಾರೆ. ನೋಡಿ, ಈಗ ಮುಂದೆ ಏನಾಗಬೇಕು, ಮಂತ್ರಿಮಂಡಲ ಪುನರ್ರಚನೆ, ಆ ಸಂದರ್ಭದಲ್ಲಿ ಯಾರಿಗೆ ಯಾವ ಖಾತೆಯನ್ನ ಹಂಚಬೇಕು, ಹೀಗೆಲ್ಲ ಸಾಕಷ್ಟು ವಿಚಾರಗಳು ನಿರ್ಧಾರ ಆಗೋದು ಬಾಕಿ ಇದೆ. ಸಿದ್ದರಾಮಯ್ಯ ಒಂಥರ ರಿಲೀಫ್ ಪಡ್ಕೊಂಡಿದ್ದಾರೆ. ಅವ್ರಿಗೀಗ ಈ ಯಾವ ತಲೆನೋವುಗಳು ಇಲ್ಲ. ಈಗ ಸರ್ಕಾರದ ಮುಖ್ಯಸ್ಥರಾಗಿ ಮುಂದೆ ಪ್ರಮಾಣವಚನ ಸ್ವೀಕಾರ ಮಾಡುವಂತಹ ಡಿಕೆ ಶಿವಕುಮಾರ್ ಜೊತೆಗೆ ಪಾರ್ಟಿಯನ್ನು ಕೂಡ ಸಂಭಾಳಿಸಿಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ. ಹಾಗಾಗಿ ಸಾಕಷ್ಟು ವಿಚಾರಗಳನ್ನ ನಿರ್ಧರಿಸಬೇಕಾಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಅವರ ದೆಹಲಿಯ ನಿವಾಸದಲ್ಲಿ. ಇವತ್ತು ಸಿದ್ದರಾಮಯ್ಯ ಅಲ್ಲಿ ಎಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮೀಟಿಂಗ್ ನಡೆಸಿ ಅನಂತರ ಇದೀಗ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಡಿಕೆ ಶಿವಕುಮಾರ್ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಅವರ ದೆಹಲಿಯ ನಿವಾಸದಲ್ಲಿ. ವರಿಷ್ಠರ ಜೊತೆ ಸರಣಿ ಸಭೆ ಡಿಕೆಶಿ ಕೂಡ ಮಾಡಿದ್ದಾರೆ. ಪಟ್ಟಾಭಿಷೇಕಕ್ಕೂ ಮುನ್ನವೇ ಸಾಲು ಸಾಲು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಕೆಶಿ ಸಭೆ ನಡೆಸಿದ್ರು. ಬಳಿಕ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಜೊತೆಯೂ ಕೂಡ ಚರ್ಚೆ ನಡೆಸಿದ್ರು. ಮುಂದೆ ಏನು, ಮುಂದೆ ಹೇಗೆ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳನ್ನ ನಿರ್ಧರಿಸಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಬಂದ ನಂತರದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ತನ್ನ ಬಣದ ಶಾಸಕರ ಪಟ್ಟಿಯೊಂದಿಗೆ ಡಿಕೆ ಶಿವಕುಮಾರ್ ಕೂಡ ಹೋಗಿ ಹೈಕಮಾಂಡ್ನ ಭೇಟಿಯಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಈಗ ಸಂಪುಟ ಯಾವ ರೀತಿಯಲ್ಲಿ ನಿಯಂತ್ರಣಕ್ಕೆ ತಗೋತಾರೆ ಅನ್ನೋದು ಈಗಿರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯ ಅಫ್ಕೋರ್ಸ್ ಡಿಮಾಂಡ್ ಮಾಡೇ ಮಾಡ್ತಾರೆ, ನನ್ನ ಆಪ್ತ ಸಚಿವರಿಗೆ ಇಂತಿಂತ ಖಾತೆಗಳನ್ನೇ ಕೊಡಿ, ಹೀಗೆ ಇರಬೇಕು ಮುಂದಿನ ಸಂಪುಟ ಅಂತೆಲ್ಲ ಹೇಳ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಕೂಡ ಹೇಳ್ಬೋದು, ನಾನು ಯಾವುದೇ ರೀತಿ ಡಿಮಾಂಡ್ ಮಾಡಿರಲಿಲ್ಲ ಸಿದ್ದರಾಮಯ್ಯ ಅವಧಿಯಲ್ಲಿ, ಹಾಗಾಗಿ ನನ್ನ ಅವಧಿಯಲ್ಲಿ ನನಗೆ ಹೆಂಗ್ ಬೇಕೋ ಹಂಗೆ ರೀಸ್ಟ್ರಕ್ಚರ್ ಮಾಡ್ಕೊಳಕ್ ಬಿಡಿ ಅಂತ ಕೇಳಬಹುದು. ಸೊ ಅದೊಂದು ಇನ್ನೂ ಕೂಡ ಇದೆ ವರಿಷ್ಠರಿಗೆ ತಲೆನೋವು. ಹೇಗೆ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ನಿಭಾಯಿಸುತ್ತೆ ಕಾದು ನೋಡ್ಬೇಕು. ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವರ ದೆಹಲಿಯ ನಿವಾಸದಲ್ಲಿ ಮತ್ತೆ ಭೇಟಿಯಾಗಿದ್ದಾರೆ. ನೋಡಿ, ಈಗ ಮುಂದೆ ಏನಾಗಬೇಕು, ಮಂತ್ರಿಮಂಡಲ ಪುನರ್ರಚನೆ, ಆ ಸಂದರ್ಭದಲ್ಲಿ ಯಾರಿಗೆ ಯಾವ ಖಾತೆಯನ್ನ ಹಂಚಬೇಕು, ಹೀಗೆಲ್ಲ ಸಾಕಷ್ಟು ವಿಚಾರಗಳು ನಿರ್ಧಾರ ಆಗೋದು ಬಾಕಿ ಇದೆ. ಸಿದ್ದರಾಮಯ್ಯ ಒಂಥರ ರಿಲೀಫ್ ಪಡ್ಕೊಂಡಿದ್ದಾರೆ. ಅವ್ರಿಗೀಗ ಈ ಯಾವ ತಲೆನೋವುಗಳು ಇಲ್ಲ. ಈಗ ಸರ್ಕಾರದ ಮುಖ್ಯಸ್ಥರಾಗಿ ಮುಂದೆ ಪ್ರಮಾಣವಚನ ಸ್ವೀಕಾರ ಮಾಡುವಂತಹ ಡಿಕೆ ಶಿವಕುಮಾರ್ ಜೊತೆಗೆ ಪಾರ್ಟಿಯನ್ನು ಕೂಡ ಸಂಭಾಳಿಸಿಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ. ಹಾಗಾಗಿ ಸಾಕಷ್ಟು ವಿಚಾರಗಳನ್ನ ನಿರ್ಧರಿಸಬೇಕಾಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಅವರ ದೆಹಲಿಯ ನಿವಾಸದಲ್ಲಿ. ಇವತ್ತು ಸಿದ್ದರಾಮಯ್ಯ ಅಲ್ಲಿ ಎಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮೀಟಿಂಗ್ ನಡೆಸಿ ಅನಂತರ ಇದೀಗ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಡಿಕೆ ಶಿವಕುಮಾರ್ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಅವರ ದೆಹಲಿಯ ನಿವಾಸದಲ್ಲಿ. ವರಿಷ್ಠರ ಜೊತೆ ಸರಣಿ ಸಭೆ ಡಿಕೆಶಿ ಕೂಡ ಮಾಡಿದ್ದಾರೆ. ಪಟ್ಟಾಭಿಷೇಕಕ್ಕೂ ಮುನ್ನವೇ ಸಾಲು ಸಾಲು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಕೆಶಿ ಸಭೆ ನಡೆಸಿದ್ರು. ಬಳಿಕ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಜೊತೆಯೂ ಕೂಡ ಚರ್ಚೆ ನಡೆಸಿದ್ರು. ಮುಂದೆ ಏನು, ಮುಂದೆ ಹೇಗೆ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳನ್ನ ನಿರ್ಧರಿಸಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಬಂದ ನಂತರದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ತನ್ನ ಬಣದ ಶಾಸಕರ ಪಟ್ಟಿಯೊಂದಿಗೆ ಡಿಕೆ ಶಿವಕುಮಾರ್ ಕೂಡ ಹೋಗಿ ಹೈಕಮಾಂಡ್ನ ಭೇಟಿಯಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಈಗ ಸಂಪುಟ ಯಾವ ರೀತಿಯಲ್ಲಿ ನಿಯಂತ್ರಣಕ್ಕೆ ತಗೋತಾರೆ ಅನ್ನೋದು ಈಗಿರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯ ಅಫ್ಕೋರ್ಸ್ ಡಿಮಾಂಡ್ ಮಾಡೇ ಮಾಡ್ತಾರೆ, ನನ್ನ ಆಪ್ತ ಸಚಿವರಿಗೆ ಇಂತಿಂತ ಖಾತೆಗಳನ್ನೇ ಕೊಡಿ, ಹೀಗೆ ಇರಬೇಕು ಮುಂದಿನ ಸಂಪುಟ ಅಂತೆಲ್ಲ ಹೇಳ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಕೂಡ ಹೇಳ್ಬೋದು, ನಾನು ಯಾವುದೇ ರೀತಿ ಡಿಮಾಂಡ್ ಮಾಡಿರಲಿಲ್ಲ ಸಿದ್ದರಾಮಯ್ಯ ಅವಧಿಯಲ್ಲಿ, ಹಾಗಾಗಿ ನನ್ನ ಅವಧಿಯಲ್ಲಿ ನನಗೆ ಹೆಂಗ್ ಬೇಕೋ ಹಂಗೆ ರೀಸ್ಟ್ರಕ್ಚರ್ ಮಾಡ್ಕೊಳಕ್ ಬಿಡಿ ಅಂತ ಕೇಳಬಹುದು. ಸೊ ಅದೊಂದು ಇನ್ನೂ ಕೂಡ ಇದೆ ವರಿಷ್ಠರಿಗೆ ತಲೆನೋವು. ಹೇಗೆ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ನಿಭಾಯಿಸುತ್ತೆ ಕಾದು ನೋಡ್ಬೇಕು. ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವರ ದೆಹಲಿಯ ನಿವಾಸದಲ್ಲಿ ಮತ್ತೆ ಭೇಟಿಯಾಗಿದ್ದಾರೆ. ನೋಡಿ, ಈಗ ಮುಂದೆ ಏನಾಗಬೇಕು, ಮಂತ್ರಿಮಂಡಲ ಪುನರ್ರಚನೆ, ಆ ಸಂದರ್ಭದಲ್ಲಿ ಯಾರಿಗೆ ಯಾವ ಖಾತೆಯನ್ನ ಹಂಚಬೇಕು, ಹೀಗೆಲ್ಲ ಸಾಕಷ್ಟು ವಿಚಾರಗಳು ನಿರ್ಧಾರ ಆಗೋದು ಬಾಕಿ ಇದೆ. ಸಿದ್ದರಾಮಯ್ಯ ಒಂಥರ ರಿಲೀಫ್ ಪಡ್ಕೊಂಡಿದ್ದಾರೆ. ಅವ್ರಿಗೀಗ ಈ ಯಾವ ತಲೆನೋವುಗಳು ಇಲ್ಲ. ಈಗ ಸರ್ಕಾರದ ಮುಖ್ಯಸ್ಥರಾಗಿ ಮುಂದೆ ಪ್ರಮಾಣವಚನ ಸ್ವೀಕಾರ ಮಾಡುವಂತಹ ಡಿಕೆ ಶಿವಕುಮಾರ್ ಜೊತೆಗೆ ಪಾರ್ಟಿಯನ್ನು ಕೂಡ ಸಂಭಾಳಿಸಿಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ. ಹಾಗಾಗಿ ಸಾಕಷ್ಟು ವಿಚಾರಗಳನ್ನ ನಿರ್ಧರಿಸಬೇಕಾಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಅವರ ದೆಹಲಿಯ ನಿವಾಸದಲ್ಲಿ.
ಇವತ್ತು ಸಿದ್ದರಾಮಯ್ಯ ಅಲ್ಲಿ ಎಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮೀಟಿಂಗ್ ನಡೆಸಿ ಅನಂತರ ಇದೀಗ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಡಿಕೆ ಶಿವಕುಮಾರ್ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅವರ ದೆಹಲಿಯ ನಿವಾಸದಲ್ಲಿ ವರಿಷ್ಠರ ಜೊತೆ ಸರಣಿ ಸಭೆ ಡಿಕೆಶಿ ಕೂಡ ಮಾಡಿದ್ದಾರೆ. ಪಟ್ಟಾಭಿಷೇಕಕ್ಕೂ ಮುನ್ನವೇ ಸಾಲು ಸಾಲು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಕೆಶಿ ಸಭೆ ನಡೆಸಿದ್ರು. ಬಳಿಕ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಜೊತೆಯೂ ಕೂಡ ಚರ್ಚೆ ನಡೆಸಿದ್ರು. ಮುಂದೆ ಏನು, ಮುಂದೆ ಹೇಗೆ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳನ್ನ ನಿರ್ಧರಿಸಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಬಂದ ನಂತರದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ತನ್ನ ಬಣದ ಶಾಸಕರ ಪಟ್ಟಿಯೊಂದಿಗೆ ಡಿಕೆ ಶಿವಕುಮಾರ್ ಕೂಡ ಹೋಗಿ ಹೈಕಮಾಂಡ್ನ ಭೇಟಿಯಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಈಗ ಸಂಪುಟ ಯಾವ ರೀತಿಯಲ್ಲಿ ನಿಯಂತ್ರಣಕ್ಕೆ ತಗೋತಾರೆ ಅನ್ನೋದು ಈಗಿರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯ ಅಫ್ಕೋರ್ಸ್ ಡಿಮಾಂಡ್ ಮಾಡೇ ಮಾಡ್ತಾರೆ, ನನ್ನ ಆಪ್ತ ಸಚಿವರಿಗೆ ಇಂತಿಂತ ಖಾತೆಗಳನ್ನೇ ಕೊಡಿ, ಹೀಗೆ ಇರಬೇಕು ಮುಂದಿನ ಸಂಪುಟ ಅಂತೆಲ್ಲ ಹೇಳ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಕೂಡ ಹೇಳ್ಬೋದು, ನಾನು ಯಾವುದೇ ರೀತಿ ಡಿಮಾಂಡ್ ಮಾಡಿರಲಿಲ್ಲ ಸಿದ್ದರಾಮಯ್ಯ ಅವಧಿಯಲ್ಲಿ, ಹಾಗಾಗಿ ನನ್ನ ಅವಧಿಯಲ್ಲಿ ನನಗೆ ಹೆಂಗ್ ಬೇಕೋ ಹಂಗೆ ರೀಸ್ಟ್ರಕ್ಚರ್ ಮಾಡ್ಕೊಳಕ್ ಬಿಡಿ ಅಂತ ಕೇಳಬಹುದು. ಸೊ ಅದೊಂದು ಇನ್ನೂ ಕೂಡ ಇದೆ ವರಿಷ್ಠರಿಗೆ ತಲೆನೋವು. ಹೇಗೆ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ನಿಭಾಯಿಸುತ್ತೆ ಕಾದು ನೋಡ್ಬೇಕು. ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವರ ದೆಹಲಿಯ ನಿವಾಸದಲ್ಲಿ ಮತ್ತೆ ಭೇಟಿಯಾಗಿದ್ದಾರೆ. ನೋಡಿ, ಈಗ ಮುಂದೆ ಏನಾಗಬೇಕು, ಮಂತ್ರಿಮಂಡಲ ಪುನರ್ರಚನೆ, ಆ ಸಂದರ್ಭದಲ್ಲಿ ಯಾರಿಗೆ ಯಾವ ಖಾತೆಯನ್ನ ಹಂಚಬೇಕು, ಹೀಗೆಲ್ಲ ಸಾಕಷ್ಟು ವಿಚಾರಗಳು ನಿರ್ಧಾರ ಆಗೋದು ಬಾಕಿ ಇದೆ. ಸಿದ್ದರಾಮಯ್ಯ ಒಂಥರ ರಿಲೀಫ್ ಪಡ್ಕೊಂಡಿದ್ದಾರೆ. ಅವ್ರಿಗೀಗ ಈ ಯಾವ ತಲೆನೋವುಗಳು ಇಲ್ಲ. ಈಗ ಸರ್ಕಾರದ ಮುಖ್ಯಸ್ಥರಾಗಿ ಮುಂದೆ ಪ್ರಮಾಣವಚನ ಸ್ವೀಕಾರ ಮಾಡುವಂತಹ ಡಿಕೆ ಶಿವಕುಮಾರ್ ಜೊತೆಗೆ ಪಾರ್ಟಿಯನ್ನು ಕೂಡ ಸಂಭಾಳಿಸಿಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ. ಹಾಗಾಗಿ ಸಾಕಷ್ಟು ವಿಚಾರಗಳನ್ನ ನಿರ್ಧರಿಸಬೇಕಾಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಅವರ ದೆಹಲಿಯ ನಿವಾಸದಲ್ಲಿ. ಇವತ್ತು ಸಿದ್ದರಾಮಯ್ಯ ಅಲ್ಲಿ ಎಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮೀಟಿಂಗ್ ನಡೆಸಿ ಅನಂತರ ಇದೀಗ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಡಿಕೆ ಶಿವಕುಮಾರ್ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅವರ ದೆಹಲಿಯ ನಿವಾಸದಲ್ಲಿ ವರಿಷ್ಠರ ಜೊತೆ ಸರಣಿ ಸಭೆ ಡಿಕೆಶಿ ಕೂಡ ಮಾಡಿದ್ದಾರೆ. ಪಟ್ಟಾಭಿಷೇಕಕ್ಕೂ ಮುನ್ನವೇ ಸಾಲು ಸಾಲು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಕೆಶಿ ಸಭೆ ನಡೆಸಿದ್ರು. ಬಳಿಕ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಜೊತೆಯೂ ಕೂಡ ಚರ್ಚೆ ನಡೆಸಿದ್ರು. ಮುಂದೆ ಏನು, ಮುಂದೆ ಹೇಗೆ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳನ್ನ ನಿರ್ಧರಿಸಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಬಂದ ನಂತರದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ತನ್ನ ಬಣದ ಶಾಸಕರ ಪಟ್ಟಿಯೊಂದಿಗೆ ಡಿಕೆ ಶಿವಕುಮಾರ್ ಕೂಡ ಹೋಗಿ ಹೈಕಮಾಂಡ್ನ ಭೇಟಿಯಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಈಗ ಸಂಪುಟ ಯಾವ ರೀತಿಯಲ್ಲಿ ನಿಯಂತ್ರಣಕ್ಕೆ ತಗೋತಾರೆ ಅನ್ನೋದು ಈಗಿರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯ ಅಫ್ಕೋರ್ಸ್ ಡಿಮಾಂಡ್ ಮಾಡೇ ಮಾಡ್ತಾರೆ, ನನ್ನ ಆಪ್ತ ಸಚಿವರಿಗೆ ಇಂತಿಂತ ಖಾತೆಗಳನ್ನೇ ಕೊಡಿ, ಹೀಗೆ ಇರಬೇಕು ಮುಂದಿನ ಸಂಪುಟ ಅಂತೆಲ್ಲ ಹೇಳ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಕೂಡ ಹೇಳ್ಬೋದು, ನಾನು ಯಾವುದೇ ರೀತಿ ಡಿಮಾಂಡ್ ಮಾಡಿರಲಿಲ್ಲ ಸಿದ್ದರಾಮಯ್ಯ ಅವಧಿಯಲ್ಲಿ, ಹಾಗಾಗಿ ನನ್ನ ಅವಧಿಯಲ್ಲಿ ನನಗೆ ಹೆಂಗ್ ಬೇಕೋ ಹಂಗೆ ರೀಸ್ಟ್ರಕ್ಚರ್ ಮಾಡ್ಕೊಳಕ್ ಬಿಡಿ ಅಂತ ಕೇಳಬಹುದು. ಸೊ ಅದೊಂದು ಇನ್ನೂ ಕೂಡ ಇದೆ ವರಿಷ್ಠರಿಗೆ ತಲೆನೋವು. ಹೇಗೆ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ನಿಭಾಯಿಸುತ್ತೆ ಕಾದು ನೋಡ್ಬೇಕು.